ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ಒಂದು ದಿನ ಒಂದು ಆನೆ ಒಂದು ಕೆರೆಯಲ್ಲಿ ತನ್ನನ್ನು ತಾನು ಶುಭ್ರ ಮಾಡಿಕೊಂಡು ಬರ್ತಾ ಇರುತ್ತೆ, ಸ್ನಾನ ಮಾಡಿಕೊಂಡು. ಅದು ಎದುರುಗಡೆಯಿಂದ ಒಂದು ಹಂದಿಯನ್ನು ನೋಡುತ್ತೆ. ತಕ್ಷಣ ಆ ಆನೆ ಏನು ಮಾಡುತ್ತೆ, ತನ್ನ ದಾರಿಯನ್ನು ಬದಲಾಯಿಸುತ್ತೆ ಹಾಗೂ ಬೇರೆ ದಾರಿಯಲ್ಲಿ ಹೋಗುತ್ತೆ. ಇದನ್ನು ಕಂಡಂತಹ ಆ ಹಂದಿ ಅಂದ್ಕೊಳುತ್ತೆ, ನನಗೆ ಆನೆ ಹೆದರ್ಕೊಂಡ್ಬಿಡ್ತು ಅಂತ. ಇಡೀ ಕಾಡಿನ ಪೂರ್ತಿ ಡಂಗುರ ಸಾರುತ್ತೆ. ಆನೆ ನನಗೆ ಹೆದರುತ್ತೆ, ನಾನು ಓಡಾಡೋ ದಾರಿನಲ್ಲಿ ಆನೆ ಓಡಾಡೋದೇ ಇಲ್ಲ, ಹಾಗಾಗಿ ನಾನು ಆನೆಗಿಂತಲೂ ಬಲಿಷ್ಠ 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 ಅಂತ. ಈ ಮಾತು ಹೀಗೆ ಹರಡ್ತಾ ಹರಡ್ತಾ ಆನೆಗಳ ತಂಡಕ್ಕೂ ಸಹ ಹೋಗುತ್ತೆ. ತಕ್ಷಣ ಎಲ್ಲ ಆನೆಗಳು ಹೋಗಿ ಆ ಒಂಟಿ ಸಲಗಕ್ಕೆ ಕೇಳ್ತಾರೆ, ಏನು ನೀನು ಸಲಗ, ನೀನು ನಮ್ಮ ತಂಡದ ನಾಯಕ, ಆದರೆ ನೀನು ಒಂದು ಹಂದಿಗೆ ಹೆದರ್ಕೊಂಡ್ಬಿಟ್ಟಿಯಂತೆ, ಅದು ಓಡಾಡೋ ದಾರಿನಲ್ಲೇ ನೀನು ಓಡಾಡೋದಿಲ್ವಂತೆ, ಅದು ಎದುರುಗಡೆ ಕಂಡ್ರೆ ನೀನು ಪಕ್ಕದ ದಾರಿಯಲ್ಲಿ ಹೋಗ್ತೀಯಂತೆ, ಹೌದಾ? ಆಗ ಆನೆ ಹೇಳುತ್ತೆ, ಹೌದು. ನೀನು ಹೆದರ್ಕೊಳ್ತೀಯಾ ಅಂತ ಕೇಳುತ್ತೆ. ನಾನು ಹೆದರ್ಕೊಳ್ಳಲ್ಲ. ಅವತ್ತು ಏನಾಯಿತು ಅಂದರೆ, ನಾನು ಆಗ ತಾನೇ ಸ್ನಾನ ಮಾಡಿಕೊಂಡು ಬರ್ತಾ ಇದ್ದೆ. ಆ ಹಂದಿ ಪೂರ್ತಿ ಮೈ ಕೊಚ್ಚೆ ಆಗಿತ್ತು, ವಾಸನೆ ಬರ್ತಾ ಇತ್ತು. ಅದು ಎಲ್ಲಿಂದ ಹೋಗುತ್ತೋ ಅದೇ ದಾರಿಯಲ್ಲಿ ನಾನು ಹೋದರೆ ಅದೇನಾದರೂ ಅಪ್ಪಿತಪ್ಪಿ ನನಗೆ ಸ್ವಲ್ಪ ತಾಕಿದ್ರೂ ಸಹ ಮತ್ತೆ ನಾನು ಹೋಗಿ ಸ್ನಾನ ಮಾಡ್ಕೋಬೇಕಾಗಿತ್ತು. ಅದು ನನಗೆ ಪನಿಷ್ಮೆಂಟ್ ಇದ್ದ ಹಾಗೆ. ಹಾಗಾಗಿ ನಾನೇನು ಮಾಡಿದೆ, ದಾರಿಯನ್ನು ಬದಲಾಯಿಸಿದೆ. ಇದರ ಅರ್ಥ ಏನಪ್ಪ ಅಂತ ನೋಡೋದಾದರೆ, ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ನಮ್ಮ ಸಮಾಜದಲ್ಲೂ ಸಹ ಹಂದಿಯಂಥ ಜನಗಳಿರ್ತಾರೆ. ಅಂದರೆ ಮೈಯಲ್ಲಿ ಅಲ್ಲ, ಮಾತಿನಲ್ಲಿ. ಆಗ ನಾವೇನು ಮಾಡಬೇಕು ಅಂದರೆ, ನಮ್ಮ ದಾರಿಯನ್ನು ಬದಲಾಯಿಸ್ಕೊಂಡ್ಬಿಡ್ಬೇಕು ಅಷ್ಟೆ. ಯಾಕೆ ಅಂತ ಅಂದರೆ, ಅಪ್ಪಿ ತಪ್ಪಿ ನಾವು ಅವರ ಬಾಯಿಗೆ ಸಿಕ್ಕಾಕ್ಕೊಂಡ್ವಿ ಅಥವಾ ನಾವು ಅವರ ಜೊತೆ ವಾದಕ್ಕೆ ಇಳಿದ್ವಿ ಅಂದರೆ, ನಮ್ಮ ಸ್ಥಾನ ಆನೆಯಂತಿದ್ರೂ ಸಹ ನಾವು ಆ ಹಂದಿಯ ಸ್ಥಾನಕ್ಕೆ ಇಳಿಬೇಕಾಗತ್ತೆ. ಯಾಕೆ ಅಂತ ಅಂದರೆ, ಅವರ ಲಕ್ಷಣವೇ ಆಗಿರುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಹಾಗಂತ ಅವರೆಲ್ಲ ಕೆಟ್ಟವರಾ ಅಂತ ನೋಡೋದಾದರೆ, ಖಂಡಿತ ಅವ್ರು ಯಾರೂ ಕೆಟ್ಟವರಿಲ್ಲ ಕಣ್ರಿ. ಏಕೆಂದರೆ ನಮ್ಮ ದಾಸರೇ ಹೇಳಿದ್ದಾರೆ, ನಿಂದಕರಿರಬೇಕು ಇರಬೇಕು ಇರಬೇಕು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧಿಯೋ ಹಾಗೆ ಅಂತ. ಆದರೆ ಅವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ, ಹೌದಾ ಅಂದ್ಕೊಂಡು ಅವರಿಂದ ದೂರವೇ ಇರಬೇಕೇ ವಿನಃ ಅವರ ಬಾಯಿಗೆ ನಾವೆಂದೂ ಸಹ ಸಿಕ್ಕಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಏನಂತೀರಾ? ನಿಮ್ಮ ಜೀವನದಲ್ಲೂ ಸಹ ಅಂಥ ವ್ಯಕ್ತಿಗಳಿದ್ದರೆ ಅವರಿಗೆ ದೂರದಿಂದಲೇ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಹೇಳಿಬಿಟ್ಟು ನಿಮ್ಮ ದಾರಿಯನ್ನು ಬದಲಾಯಿಸಿ ಅವರಿಗೆ ವಾದ ವಿವಾದಕ್ಕೆ ಇಳಿಬೇಡಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.